ಹೌದು. ಹಾಗೆ ನಾಡಿದ್ದು ಸೆಮಿಫೈನಲ್ಸ್ ಫೈನಲ್ಸ್ ನಡೆಯೋದು ಇಲ್ಲಿ ಬೆಳಗಾವಿಲಿ. ಅಷ್ಟರಲ್ಲಿ ಐ ಥಿಂಕ್ ಟೀಮ್ಗಳು ಕೂಡ ಸೆಟ್ ಆಗಿರ್ತಾರೆ ಅನ್ಸುತ್ತೆ ಅಲ್ವಾ? ಎಸ್ ಎದುರಾಳಿಗಳು ಎಸ್ ಹೇಗೆ ಎಸ್ ಆಡ್ತಾರೆ, ಅವರ ಸ್ಟ್ರಾಟಜಿ ವಿರುದ್ಧ ಇವರು ಒಂದು ವಿಭಿನ್ನ ರೀತಿಯ ಒಂದು ಸ್ಟ್ರಾಟಜಿ ಮಾಡೋದಕ್ಕೆ ಅಥವಾ ಎದುರಾಳಿ ತಂಡಕ್ಕೆ ಒಳ್ಳೆ ಪ್ರತಿಕ್ರಿಯೆ ನೀಡೋದಕ್ಕೆ ಸೆಟ್ ಆಗಿರ್ತಾರೆ. ಹಾಗೇನೆ ಈ ಝೋನ್ ಇಂದ ಅಲ್ಲಿ 4 ತಂಡಗಳು ಸೆಲೆಕ್ಟ್ ಆಗುತ್ತೆ ನವೆಂಬರ್ ತಿಂಗಳಲ್ಲಿ ನಡೆಯುವಂತಹ ದೊಡ್ಡ ಒಂದು ಟೂರ್ನಮೆಂಟ್ಗೆ. ಹೇಗೆ 4 ಅಂತ ಹೇಳಿದ್ರೆ, ಅಫ್ಕೋರ್ಸ್ ಗೆದ್ದಿರೋರು ಹಾಗೆ ಸೋತಿರೋರು ಫೈನಲ್ಸ್ ಅಲ್ಲಿ, ವಿನ್ನರ್ಸ್ ರನ್ನರ್ಸ್. ಹಾಗೇನೆ 3ನೇ ಸ್ಥಾನದಲ್ಲಿ ಬಂದಿರುವಂತಹ ತಂಡ ಕೂಡ ಇರುತ್ತೆ ಅಲ್ಲಿ. ರಾಯಚೂರು ರೇಡರ್ ಕಡೆಯಿಂದ ಒಂದು ಎಂಟಿ ರೇಡ್, ಮೊದಲ ಎಂಟಿ ರೇಡ್ ವಾಪಸ್ ಹೋಗ್ತಾರೆ. ಸೊ ಸೂಪರ್ ಟ್ಯಾಕಲ್ಗೆ ಇಲ್ಲಿ ಅವಕಾಶ ಇದೆ. ಆದ್ರೆ ನನಗೆ ತುಂಬಾ ಇಷ್ಟ ಆಗಿದ್ದು, ಈ ಎಲ್ಲಾ ರೂಲ್ಗಳು ತುಂಬಾ ಇಷ್ಟ ಆಗುರು, ಆದ್ರೆ ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಷ್ಟ ಆಗಿದೆ ಏನು ಅಂತ ಹೇಳಿದ್ರೆ, ಸೂಪರ್ ಟ್ಯಾಕಲ್ ಆಗುತ್ತಾ ಇಲ್ಲ, ಮತ್ತೆ ಒಂದು ಸೋಲೋ ಟ್ಯಾಕಲ್ ನ ಪ್ರಯತ್ನ, ತಡೆಯಕ್ಕಾಗೋದಿಲ್ಲ. ಸಚಿನ್ ತುಂಬಾ ಚೆನ್ನಾಗಿ ಆ ಒಂದು ಡಿಫೆಂಡರ್ ನ ತಳ್ಳಿ ವಾಪಸ್ ಹೋಗ್ತಾರೆ. ತಿರ್ಗಾ ತಪ್ಪಾಗುತ್ತೆ ಅಲ್ಲಿ ರಾಯಚೂರಿನ ಡಿಫೆನ್ಸ್ ಅಲ್ಲಿ. ನನಗೆ ತುಂಬಾ ಇಷ್ಟ ಆಗಿದ್ ರೂಲ್ ಅಂದ್ರೆ ಫ್ಯಾನ್ ವೋಟಿಂಗ್ ಕೌಂಟ್ ಆಗುತ್ತೆ. ಸೊ ವೋಟ್ ಮುಖಾಂತರ ಅವರನ್ನ ನವೆಂಬರ್ ತಿಂಗಳಲ್ಲಿ ನಡೆಯುವಂತಹ ದೊಡ್ಡ ಕರ್ನಾಟಕ ಪಂದ್ಯಗಳಿಗೆ ಅವರನ್ನ ಸೆಲೆಕ್ಟ್ ಮಾಡಬಹುದು. ಇನ್ನೊಂದು ಟ್ಯಾಕಲ್ ಪಾಯಿಂಟ್ ಧಾರವಾಡ್ಗೆ, ಹಾಗೂ ಈಗ ರಾಯಚೂರು ಇನ್ನೊಂದು ಆಲ್ ಔಟ್ ನ ಮುಖ ಮಾಡಿದ್ದಾರೆ. ಸೊ ಫ್ಯಾನ್ ವೋಟ್ಸ್ ಗಳು ಕೌಂಟ್ ಆಗೋದು ತುಂಬಾ ಮುಖ್ಯ ಆಗುತ್ತೆ ಗುರು ಇಲ್ಲಿ. ಐ ಥಿಂಕ್ gandabirunda.trophy.com ಅಲ್ಲಿ ಹೋಗಿ ಅವ್ರು ವೋಟ್ ಮಾಡಬಹುದು ಅಲ್ವಾ? ಖಂಡಿತವಾಗ್ಲೂ ಗಂಡಬೇರುಂಡ ಟ್ರೋಫಿ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಈಗಾಗಲೇ ನಾರ್ತ್ ಝೋನ್ನ ಪಂದ್ಯಗಳು ಆರಂಭವಾಗಿರೋದು. ಇಲ್ಲಿ 10 ಟೀಮ್ಸ್ ಫೈಟ್ ಮಾಡುತ್ತೆ. ವಿಶೇಷವಾಗಿ ನೀವು ಹೇಳ್ದಾಗೆ 3 ಟೀಮ್ ಮಾತ್ರ ಇಲ್ಲಿ ಆಯ್ಕೆ ಆಗೋದು. ಅದರಲ್ಲಿ ಇನ್ನೊಂದು ಅವಕಾಶ ಅಂತ ಅಂದರೆ ಫ್ಯಾನ್ ವೋಟ್ ಮೂಲಕ. ನಮ್ಮ ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳೋ ಹಾಗೆ ಅಭಿಮಾನಿಗಳೇ ದೇವರು ಅನ್ನೋ ಹಾಗೆ, ಇಲ್ಲಿ ಅಭಿಮಾನಿಗಳು ಸಹ ಒಂದು ಟೀಮನ್ನು ಸೆಲೆಕ್ಟ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಇದೆ. ಏನಂತೀರ ನವೀನ್ ಅವರೇ? ತುಂಬಾ ಚೆನ್ನಾಗಿ ಹೇಳಿದ್ರಿ, ಅದ್ಭುತವಾಗಿ ಅಣ್ಣವ್ರನ್ನ ಜ್ಞಾಪಿಸಿದ್ರಿ ಇಲ್ಲಿ. ತುಂಬಾ ಇಷ್ಟ ಆಯ್ತು, ಲವ್ಲಿ. ಯಾಕೆಂದ್ರೆ ಮೊನ್ನೆ ತಾನೇ ಈಗ ಮತ್ತೊಮ್ಮೆ ಅಣ್ಣವರ ಆ ಒಂದು ಹುಟ್ಟುಹಬ್ಬವನ್ನ ಕೂಡ ನಾವು ಆಚರಿಸಿದ್ವಿ ತುಂಬಾ ಚೆನ್ನಾಗಿ. ಬಟ್ ಒಳ್ಳೆ ಟರ್ನ್, ರೈಟ್ ಕವರ್ ಇಂದ ಟ್ಯಾಕಲ್ ಮಾಡಕ್ ಇನ್ನೇನು ಮುಂದೆ ಹೋಗ್ಬಿಟ್ಟಿದ್ರು, ಆದ್ರೆ ಅದನ್ನ ತುಂಬಾ ಚೆನ್ನಾಗಿ ಗುರುತಿಸ್ಕೊಂಡು ವಾಪಸ್ ಬರ್ತಾರೆ. ಖಂಡಿತವಾಗ್ಲು ನಮ್ಮ ಫ್ಯಾನ್ಸ್ ವೋಟ್ ಮಾಡೋದು ಅವರ ಫೇವ್ರೇಟ್ ತಂಡಕ್ಕೆ. ಯಾವುದೇ ಒಂದು ಸೀರೀಸ್ ಅಲ್ಲಿ ಇದು ನಾನು ನೋಡಿರ್ಲಿಲ್ಲ. ತುಂಬಾ ಕಬಡ್ಡಿ ಹಾಗೂ ಟೂರ್ನಮೆಂಟ್ಗಳನ್ನ ಬೇರೆ ಬೇರೆ ಒಂದು ಹಂತಗಳಲ್ಲಿ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ, ಬೇರೆ ಬೇರೆ ಊರುಗಳಲ್ಲಿ, ಇಡೀ ಇಂಡಿಯಾದಲ್ಲಿ ಮುಖಾಂತರ, ಇಂಡಿಯಾ ಇಲ್ಲದೆ ಆಚೆ ಕೂಡ ನಾನು ನೋಡಿದ್ದೀನಿ, ಅಲ್ಲಿ ಕಾಮೆಂಟ್ರಿ ಮಾಡಿದ್ದೀನಿ. ಆದ್ರೆ ಬೋನಸ್ ಪಾಯಿಂಟ್ ನ ಪ್ರಯತ್ನ, ಬೋನಸ್ +1 ಸಿಗುತ್ತಾ? ಇಲ್ಲ, ಬೋನಸ್ +1 ಖಂಡಿತ ಬೋನಸ್ +1 ಸಿಗುತ್ತೆ ಅಲ್ಲಿ. ನೋಡಿ ಅಲ್ಲಿ ಅದನ್ನೇ ನಾನು ನೋಡಿದೆ, ಲೆಫ್ಟ್ ಕಾರ್ನರ್ ಅಲ್ಲಿ ಬೋನಸ್ ಆದ್ಮೇಲೆ ಒಂದು ಟಚ್ ಪಾಯಿಂಟ್ ಕೂಡ ಅಲ್ಲಿ ಪಡ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿ ಬಸವರಾಜು. ಧಾರವಾಡನ ನಿಲ್ಸೋದಕ್ಕೆ ಇಲ್ಲಿ ಆಗ್ತಾ ಇಲ್ಲ. ಇನ್ನೊಂದು ಟ್ಯಾಕಲ್ ಪಾಯಿಂಟ್, ಒಳ್ಳೆ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಯಲ್ಲಪ್ಪ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರನನ್ನು ಕಾಣ್ಬೋದು. ಯಾಕಂದರೆ ಬೀಚ್ ಗೇಮ್ಸ್ನಲ್ಲಿ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿರುವಂಥ ಯಲ್ಲಪ್ಪ. ಮತ್ತೊಮ್ಮೆ ಧಾರವಾಡದ ಅಪ್ಪು. ಬೀಚ್ ಗೇಮ್ಸ್ ಅಂದ್ರೆ ನಾಲ್ವರ ಡಿಫೆನ್ಸ್ ನಡುವೆ ಹೌದು. ಇನ್ನೊಬ್ಬ ಡಿಫೆಂಡರ್ ನೋಡಿ ಅಲ್ಲಿ ಎಂಡ್ಲೈನ್ ಆಚೆ ಹೋಗಿದ್ದಾರೆ ಅಂತ ಲೈನ್ ಅಂಪೈರ್ ಹೇಳ್ತಾ ಇದಾರೆ ಹಿಂದೆ. ತಪ್ಪು ತಿರ್ಗಾ ಒಂದು ಡಿಫೆನ್ಸ್ ಅಲ್ಲಿ ಕೊರತೆ 2ನೇ ಹಾಫ್ ಅಲ್ಲೂ ಕಾಣ್ತಾ ಇದೆ. ಹನುಮಂತು ಎಂಡ್ಲೈನ್ ಇಂದ ಆಚೆ ಹೋಗ್ಬಿಟ್ಟಿದ್ರು. ಈಗ ರಾಯಚೂರ್ನ ಯಲ್ಲಪ್ಪ ಏನಾದ್ರೂ ಮಾಡ್ಲೇಬೇಕು, ಮಾಡ್ತಾರೆ. 2 ಪಾಯಿಂಟ್ ತಗೊಳ್ತಾರೆ ಅನ್ಸುತ್ತೆ. ಇಲ್ಲ, ಒಂದೇ ಪಾಯಿಂಟ್. ಯಾರನ್ನ? ಬಸವರಾಜ್ ರೇಡರ್ನ ಆಚೆ ಕಳಿಸ್ತಾ ಇದಾರೆ. ಇಲ್ಲ, 2 ಪಾಯಿಂಟ್. ಯಾಕೆ ಒಂದೇ ಬೆರಳಿನ ಅಂಪೈರ್ಸ್ ಇರ್ತಾ ಇದ್ರೆ ಗೊತ್ತಾಗಲ್ಲ. ಸೊ ಅವ್ರಿಗೂ ಕೂಡ ಸೆಟ್ ಆಗ್ಬೇಕು, ಮೋಸ್ಟ್ಲಿ ಸೆಟ್ ಆಗ್ತಾರೆ. ಸೊ 2 ಪಾಯಿಂಟ್ ನಾನು ಅವಾಗಲೇ ನೋಡಿದಾಗ ಅರ್ಥ ಆಯ್ತು. ಬಟ್ ಬೀಚ್ ಗೇಮ್ಸ್ ಅಂತ ಹೇಳಿದ್ರಿ ನೀವು, ಧಾರವಾಡನ ಯಲ್ಲಪ್ಪ ಲೆಫ್ಟ್ ಕಾರ್ನರ್ ಅಲ್ಲಿ. ಬೀಚ್ ಗೇಮ್ಸ್ ಅಂದ್ರೆ ಬೀಚ್ ಕಬಡ್ಡಿನ ಗುರು? ಎಸ್ ಬೀಚ್ ಕಬಡ್ಡಿಯಲ್ಲಿ ನಮ್ಮ ಕರ್ನಾಟಕನ ಪ್ರತಿನಿಧಿಸಿದಂಥ ಒಬ್ಬ ಹೆಮ್ಮೆ ಆಟಗಾರ. ವಾವ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಬೇರೆ ರೀತಿಯಾದಂತಹ ಒಂದು ಆಟ. ನಾನು ಬೀಚ್ ಕಬಡ್ಡಿ ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನೋಡಿಲ್ಲ ಯಾವತ್ತೂ ಕೂಡ, ಅದರ ಅನುಭವ ಇಲ್ಲ. ಬಟ್ ಖುಷಿ ಆಗುತ್ತೆ ನೀವು ಅದನ್ನ ಅನುಭವಿಸಿರೋದು. ಯಾಕಂದ್ರೆ ಅಲ್ಲಿ ಮರಳು ಮೇಲೆ ಎಷ್ಟು
ಒಂದು ನಿಯಂತ್ರಣ ಇರುತ್ತೆ, ಒಂದು ಕಂಟ್ರೋಲ್ ಇರುತ್ತೆ. ಅದನ್ನ ನೋಡ್ಬೇಕು. ಯಾಕಂದ್ರೆ ಮ್ಯಾಟೇ ಬೇರೆ, ಮಣ್ಣೇ ಬೇರೆ, ಮರಳೇ ಬೇರೆ. ಮರಳು ಬೀಚ್ ಅಲ್ಲಿ ಆ ಒಂದು ಸ್ಯಾಂಡ್ ಮೇಲೆ ಯಾವ ರೀತಿ ಆಡ್ತಾರೆ ಅನ್ನೋದು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಯಾವಾಗ ಈಗ ರಾಯಚೂರು ಅವರು ಪವರ್ ಪ್ಲೇನ ತಗೋತಾರೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ. 10 ನಿಮಿಷ ಆಗೋಗಿದೆ, ಈಗ ತಗೊಂಡ್ರು ಪವರ್ ಪ್ಲೇ ರಾಯಚೂರು ಅವರು. ಹೌದು. ಚೆನ್ನಾಗಿರುತ್ತೆ ಈಗ ಟೈಮಿಂಗ್ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸೆಕೆಂಡ್ ಹಾಫ್ ನ ಸ್ಟಾರ್ಟಿಂಗ್ ಅಲ್ಲೇ ತೆಗೆದುಕೊಳ್ಬೇಕಾಗಿತ್ತು. ಯಾಕಂದ್ರೆ ಧಾರವಾಡ ಸಾಕಷ್ಟು ಲೀಡ್ ಅಲ್ಲಿದ್ರೆ ಇವಾಗ ಏನಾದ್ರು ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ರಾಯಚೂರು ಅವರು ಪ್ರಯತ್ನ ಮಾಡಲೇಬೇಕು. ಖಂಡಿತ ಮಾಡಬೇಕು. ನಮ್ಮ ಪವರ್ ಪ್ಲೇ ಟಪ್ಪ ಮತ್ತೆ ಅಲ್ಲಿ ಇಟ್ಟಿದೀವಿ, ಅದನ್ನ ತಗೊಂಡು ಮೋಸ್ಟ್ಲಿ ಅವರು ಧಾರವಾಡ ಕಡೆ ಹೊಡೋಗಿದ್ರು ಒಂದ್ಸಲ. ಆಮೇಲೆ ವಾಪಸ್ ಕರೆದ್ರು ಅಂಪೈರ್, ಇಲ್ಲಪ್ಪ ರಾಯಚೂರು ಅವ್ರು ತಗೊಂಡಿದ್ದಾರೆ ಬನ್ನಿ ಈ ಕಡೆ ಅಂತ. ಎಂಟಿ ರೇಡಾ ಇಲ್ಲ, 1 ಪಾಯಿಂಟ್ ಸಿಗುತ್ತೆ ಕಿಕ್ ಮುಖಾಂತರ 1 ಪಾಯಿಂಟ್. ಆದ್ರೆ ಅದು ಒಂದೇ ಪಾಯಿಂಟ್ ಆಗುತ್ತೆ ಧಾರವಾಡಗೆ. ಆದ್ರೆ ಈಗ ರಾಯಚೂರ್ನ ಎಲ್ಲಪ್ಪ ಏನಾದ್ರೂ ಮಾಡ್ಬೇಕು. ಬೋನಸ್ ಆನ್ ಇರುತ್ತೆ ಅವ್ರಿಗೂ ಕೂಡ. ಬೋನಸ್ ಕೂಡ ತಗೊಂಡ್ರೆ 2 ಅಂಕ ಸಿಗುತ್ತೆ. ಇನ್ನು 2 ಕಾರ್ನರ್ ನ ಎಲ್ಲಪ್ಪ ವೆಸಸ್ ಎಲ್ಲಪ್ಪ, ಅದ್ರಲ್ಲಿ 2 ಪಾಯಿಂಟ್ ತಗೋತಾರೆ ಎಲ್ಲಪ್ಪ. ಮೊಟ್ಟ ಮೊದಲ ಬಾರಿಗೆ ರಾಯಚೂರ್ಗೆ ಇಲ್ಲಿ ಆ ಒಂದು ಡಬಲ್ ಡಿಜಿಟ್ಸ್ ಹೋಗೋದಕ್ಕೆ ಅವಕಾಶ 10 ಆಗುತ್ತೆ. ಪವರ್ ಪ್ಲೇನ ಬಳಸ್ಕೊಳ್ಬೇಕಾಗುತ್ತೆ ರಾಯಚೂರು. ಇಲ್ಲಿಂದ ಏನಾದರೂ ಕಮ್ ಬ್ಯಾಕ್ ಮಾಡ್ತಾರ ಅಥವಾ ಲೀಡನ್ನು ಕಡಿಮೆ ಮಾಡ್ಕೊಳ್ತಾರ ರಾಯಚೂರು. ಧಾರವಾಡದ ಸಚಿನ್ ಲೆಫ್ಟ್ ರೈಡರ್. ಒಳ್ಳೆ ಸ್ಟ್ರಾಟಜಿ ನೋಡಿ ಗುರು, ಇದು ತುಂಬಾ ಒಳ್ಳೆ ಸ್ಟ್ರಾಟಜಿ. ಹಿಂದಿನ ರೇಡ್ ಅಲ್ಲಿ ಪಾಯಿಂಟ್ ಬಂದಿತ್ತು. ಸಚಿನ್ ಏನ್ ಮಾಡ್ತಾರೆ ನೋಡಿ, ತುಂಬಾ ಸಿಂಪಲ್ ಆಗಿ ಇದನ್ನ ಎಂಟಿ ರೇಡ್ ಮಾಡ್ಕೋತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಇದು ಡೂ ಆರ್ ಡೈ ರೇಡ್ ಅಲ್ಲ, ಮುಂದೆ ಬರೋ ರೇಡು ಡೂ ಆರ್ ಡೈ ರೇಡ್ ಅಂತ. ಹಾಗೆ ಸಮಯನ ಪೂರ್ತಿ ವ್ಯರ್ಥ ಮಾಡಿ 30 ಸೆಕೆಂಡ್ ಇನ್ನೇನು ಮುಗಿಬೇಕು ಕ್ಲಾಕ್, ಅವಾಗ ವಾಪಸ್ ಹೋಗ್ತಾರೆ. ತುಂಬಾ ಒಳ್ಳೆ ಸ್ಟ್ರಾಟಜಿ. ಆದ್ರೆ ಪ್ರೆಷರ್ ಇರೋದು ರಾಯಚೂರ್ ಮೇಲೆ. ಎಲ್ಲಪ್ಪ ತಿರ್ಗಾ ಓಡ್ ಬಂದಿದ್ದಾರೆ. ಹಾಗೆ ಬೋನಸ್ ಕೂಡ ಆಫ್ ಆಗಿರುತ್ತೆ. ತುಂಬಾ ಒಳಗಡೆ ಹೋಗ್ಬೇಕು, ಬೋನಸ್ ಇರೋದಿಲ್ಲ. ಎಂಟಿ ರೇಡ್ ಮುಖಾಂತರ ಹೋಗಬೇಡಿ. ಕಮಾನ್ ಎಲ್ಲಪ್ಪ, ಪವರ್ ಪ್ಲೇ ಅಲ್ಲಿ ಎಂಟಿ ರೇಡ್ ಮಾಡದ. ಇದು ಡೂ ಆರ್ ಡೈ ರೇಡ್. ಹಾಗೆ ಪ್ರತಿ 2ನೇ ರೇಡು ಎದುರಾಳಿ ತಂಡಕ್ಕೆ ಡೂ ಆರ್ ಡೈ ರೇಡ್ ಆಗುತ್ತೆ. ಈಗ ಮಾತ್ರ ಹೌದು, ಪವರ್ ಪ್ಲೇ ನಲ್ಲಿ ಮಾತ್ರ. ಬಸವರಾಜ್ ಅವರು ಎಂಟಿ ರೇಡ್ ಮಾಡಬಾರ್ದು, ಔಟ್ ಆಗಿ ಹೋಗ್ತಾರೆ ವಾಪಸ್ಸು. ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೆ, ಗುರು ಅರ್ಥ ಆಗಿಲ್ಲ ರೂಲ್ ಅವ್ರಿಗೆ. ಅದಕ್ಕೆ ನಾವು ಪ್ರತಿ ಸಲ ರೂಲ್ ನ ಹೇಳ್ತಾ ಇರ್ತೀವಿ. ಆದ್ರೆ ಇಲ್ಲ, ಲಾಸ್ಟ್ 10 ಸೆಕೆಂಡ್ ಅಲ್ಲಿ ಒಳಗಡೆ ಹೋಗಿ ಪ್ರಯತ್ನ ಮಾಡ್ತಾರೆ. ಆದ್ರೆ ಆಂಕಲ್ ಹೋಲ್ಡ್, ವಾಪಸ್ ಹೋಗ್ಬೇಕು. 2 ಅಂಕ ತಿರ್ಗಾ ಸಿಗುತ್ತೆ ರಾಯಚೂರ್ಗೆ. ಐ ಥಿಂಕ್ ಇದು ಮೊದಲ ಡಿಫೆನ್ಸ್ ಪಾಯಿಂಟ್ ಅನ್ಸುತ್ತೆ ಅವ್ರಿಗೆ, ಇಡೀ ಪಂದ್ಯದಲ್ಲಿ ಮೊದಲ ಡಿಫೆನ್ಸ್ ಪಾಯಿಂಟ್ ಹಾಗೆ ಅನಿಸ್ತಾ ಇದೆ. ರಾಯಚೂರು ಇನ್ನು ಯಾಕೋ ಸೆಟ್ ಆಗಿಲ್ಲ. ಡಿಫೆನ್ಸ್ ಅಲ್ಲಿ ಇರ್ಬೋದು ಅಥವಾ ರೈಡ್ ನಲ್ಲೂ ಇರ್ಬೋದು. ಹೌದು. ಆದ್ರೆ ಪವರ್ ಪ್ಲೇ ತಗೊಂಡಾಗ ಎಂಟಿ ರೇಡ್ ಮಾಡೋದು ಎಷ್ಟು ಒಂದು ದೊಡ್ಡ ಒಂದು ತಪ್ಪ ಆಗ್ಬಹುದು ನೋಡಿ. ಈಗ 2ನೇ ಎಂಟಿ ರೇಡ್, 2 ಸಲ ಎಂಟಿ ರೇಡ್ ಮಾಡಿದ್ದಾರೆ ರಾಯಚೂರು ಅವರು. ಅದು ರೇಡ್ ಅಲ್ಲಿ ಪವರ್ ಪ್ಲೇಲಿ. ಹಾಗೆ ಈ ರೇಡ್ ನ ತುಂಬಾ ಈಸಿಯಾಗಿ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡೋ ತರ ನೀಟಾಗಿ ಕೂಲ್ ಆಗಿ ಇದನ್ನ ವಾಕಿಂಗ್ ಮಾಡಿ ಮುಗಿಸ್ತಾರೆ ಸಚಿನ್. ಯಾಕೆಂದ್ರೆ ಪ್ರೆಷರ್ ಇಲ್ಲ. ಇದು ಡೂ ಆರ್ ಡೈ ರೇಡ್ ಅಲ್ಲ. ಮಾರ್ನಿಂಗು ಹಾರುಗಿರಿ ಇಲ್ಲಿ ಸಚಿನ್ ಅವರು ವಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ವೆದರ್ ಇದೆ ಇವಾಗ, ಕೂಲ್ ಆಗಿದೆ. ಹೌದು. ಹಾರುಗಿರಿ ಬಗ್ಗೆ ಸ್ವಲ್ಪ ಹೇಳಿ. ಯಾಕೆಂದ್ರೆ ನಾನು ಬೆಳಗಾವಿಗೆ ಹೋಗಿದ್ದೀನಿ, ಅಲ್ಲಿ ಇರುವಂತಹ ವಿಕಾಸ್ ಸೌಧ ಮತ್ತೊಂದು ಇನ್ನೊಂದು ಎಲ್ಲ ಬೇರೆ ಎಲ್ಲ ನೋಡಿದೀನಿ. ಆದ್ರೆ ತುಂಬಾ ಡೀಪ್ ಆಗಿ ಒಳಗಡೆ ಟ್ರಾವೆಲ್ ಮಾಡಿಲ್ಲ. ಇದು ಡೂ ಆರ್ ಡೈ ರೇಡ್. ಪವರ್ ಪ್ಲೇ ಮುಗ್ದಿದೆ ರಾಯಚೂರ್ಗೆ. ಡೂ ಆರ್ ಡೈ ರೇಡ್ ಈಗ ಮತ್ತೆ ಎಲ್ಲಪ್ಪ. ಬಟ್ ಎಲ್ಲಪ್ಪ ಅವ್ರಿಗೆ ಪಾಯಿಂಟ್ ಬರ್ಬೇಕು ಅಂದ್ರೆ ಕಷ್ಟ ಇದೆ. ಬೋನಸ್ ಆಫ್ 5 ಜನ ಡಿಫೆಂಡರ್ಸ್ ಒಳಗಡೆ ಹೋಗ್ಬೇಕು. ಒಳ್ಳೆ ಬ್ಲಾಕ್ ತಳ್ತಾರೆ ಎಲ್ಲಪ್ಪ ಆಚೆ. ಸೇಡ್ನ ತಗೋತಾರೆ ವಾಪಸ್ಸು. ಹಿಂದಿನ ಬಾರಿ ಎಲ್ಲಪ್ಪ ಅವರ ವಿರುದ್ಧ ಪಾಯಿಂಟ್ ನ ತಗೊಂಡು ಹೋಗಿದ್ರು ಎಲ್ಲಪ್ಪ ವೆಸಸ್ ಎಲ್ಲಪ್ಪ ಕಾಂಟೆಸ್ಟ್ ಅಲ್ಲಿ. ಆದ್ರೆ ಈಗ ಆ ಒಂದು ಬೀಚ್ ಗೇಮ್ಸ್ ಅಲ್ಲಿ, ಬೀಚ್ ಕಬಡ್ಡಿಲಿ ಎತ್ತಿದ ಕೈ ಎಲ್ಲಪ್ಪ ಲೆಫ್ಟ್ ಕಾರ್ನರ್ ಇಂದ ಡ್ಯಾಶ್ ಮಾಡ್ತಾರೆ ರೈಡರ್ ಎಲ್ಲಪ್ಪನ. ಬಟ್ ಹಾರುಗಿರಿ ಬಗ್ಗೆ ಹೇಳೋದಾದ್ರೆ ಗುರು ಅವರೇ, ಯಾವ ರೀತಿಯಾದಂತಹ ಜಾಗ? ಅಫ್ಕೋರ್ಸ್ ಜೋಳದ ರೊಟ್ಟಿ ಅಲ್ಲೂ ಕೂಡ ಫೇಮಸ್. ಒಂಚೂರು ಎಲ್ಲ ಹೇಳಿ. ಖಂಡಿತವಾಗ್ಲೂ ಹಾರುಗೇರಿಯಲ್ಲಿ ಜೋಳದ ರೊಟ್ಟಿ ಫೇಮಸ್. ಯಾಕಂದ್ರೆ ಉತ್ತರ ಕರ್ನಾಟಕ ಅಂದ್ರೇನೆ ಫೇಮಸ್. ವಿಶೇಷವಾಗಿ ನಮ್ಮ ಕುಂದಾನಗರಿ ಬೆಳಗಾವಿಯ ರಾಯಭಾಗದ ಒಂದು ಹಾರುಗೇರಿ ಎನ್ನುವಂಥ ಗ್ರಾಮ. ಸಾಕಷ್ಟು ಜನರ ಜೊತೆಯಲ್ಲಿ ಒಂದೊಳ್ಳೆ ವಾತಾವರಣ ಇದೆ. ಸೂಪರ್. ಕುಂದಾನಗರಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ಗೆ ಸ್ವೀಟ್ ಅಂದ್ರೆ ಜಾಸ್ತಿ ಇಷ್ಟ ಇಲ್ಲ, ಬಟ್
ಬೆಳಗಾವಿಗೆ ಬಂದ್ರೆ ಕುಂದ ಅಂತೂ ಖಂಡಿತ ಒಂದ್ ಚೂರಾದ್ರೂ ಟೇಸ್ಟ್ ಮಾಡೇ ಮಾಡ್ತೀನಿ. ಮತ್ತೊಂದು ಟ್ಯಾಕಲ್ ಪಾಯಿಂಟ್, ಎಸ್ಕೇಪಿಂಗ್ ಸ್ಕಿಲ್ಸ್ ನಾವು ಅವಾಗ್ಲೇ ನೋಡೋದಾದ್ರೆ ಚೆನ್ನಾಗಿತ್ತು. ಮೋಸ್ಟ್ಲಿ ಅದನ್ನ ಒಂದು ಆಂಟಿ ಬ್ಲಾಕ್ ಮಾಡಿ ಎಸ್ಕೇಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಡಿಫೆನ್ಸ್ ಮಾತ್ರ ಧಾರವಾಡದು ಅದ್ಭುತವಾಗಿದೆ. ಮೋಸ್ಟ್ಲಿ ಈ ಪಂದ್ಯ ರಾಯಚೂರು ಒಂಚೂರು ಬೇಗ ಮರೆತು ಬೇರೆ ಪಂದ್ಯಕ್ಕೆ ಸಜ್ಜಾಗಬೇಕು. ಯಾಕಂದ್ರೆ ಪೂಲ್ ಎ ಹಾಗೂ ಪೂಲ್ ಬಿ ಅಂತ 2 ಪೂಲ್ಗಳನ್ನ ಮಾಡಿಕೊಂಡು ಈ ಒಂದು ನಾರ್ತ್ ಝೋನ್ ನ ಆಯೋಜನೆ ಮಾಡ್ತಾ ಇರೋದು. ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮುಖಾಂತರ ಬರ್ತಾರಂತಹ ಗಂಡಬೇರುಂಡ ಟ್ರೋಫಿಲಿ ಪವರ್ಡ್ ಬೈ ಎಲಿವೇಟ್ ಇಂಡಿಯಾ ಸ್ಪೋರ್ಟ್ಸ್. ಸೊ ಇವರ ಮುಖಾಂತರ ಬರ್ತಾ ಇರೋದ್ರಲ್ಲಿ ಇದು ಪೂಲ್ ಎ ತಂಡಗಳು, 2 ತಂಡಗಳು ಕೂಡ ಪೂಲ್ ಎ ಇರ್ತವೆ. ಒಂದು ತಂಡ 4 ಪಂದ್ಯಗಳನ್ನ ಆಡ್ಬೇಕು, ಒಬ್ಬರ ಜೊತೆ ಒಂದೊಂದು ಸಲ ಆಡ್ತಾರೆ. ಹಾಗೆ ಇಲ್ಲಿ ಮಾಡ್ತಾರೆ ನೋಡಿ ದ್ಯಾಮಣ್ಣ, ಇಡೀ ಬೆಂಚ್ಗೆ ಈಗ ಒಂದು ಅವಕಾಶ ಕೊಡ್ತಾ ಇದಾರೆ. ಪ್ರಮೋದ ಒಳಗಡೆ ಬಂದ್ರು, ಆಶಿಫ್ ಒಳಗಡೆ ಬಂದ್ರು, ಹಾಗೆ ಪ್ರಜ್ವಲ್ ಕೂಡ ಒಳಗಡೆ ಬರ್ತಾ ಇದಾರೆ. ಇದು ಒಳ್ಳೆ ವಿಷಯ. ಲೀಡ್ ಅಲ್ಲಿ ಇದಾರೆ, ಇಲ್ಲಿಂದ ಸೋಲಕ್ ಆಗಲ್ಲ ಅಂತ ಗೊತ್ತು ದ್ಯಾಮಣ್ಣಂಗೆ. ಸೊ ಅದಕ್ಕೆ ಇಡೀ ಬೆಂಚ್ಗೆ ಆ ಒಂದು ಮ್ಯಾಟ್ ನ ಅನುಭವ, ಮ್ಯಾಟ್ ನ ಎಕ್ಸ್ಪೀರಿಯನ್ಸ್ ನ ನೀಡ್ತಾ ಇದಾರೆ. ಹಾಗೆ ಮುಂದಿನ ಪಂದ್ಯ ತುಂಬಾ ಚೆನ್ನಾಗಿರುತ್ತೆ ಗುರು. ಯಾದಗಿರಿ ವಿಜಯಪುರದವ್ರದ ಜೊತೆಗೆ ಒಂದು ಹಣಾಹಣಿ. ವಿಜಯಪುರ ಯಾದಗಿರಿ ತುಂಬಾ ಅದ್ಭುತವಾದಂತಹ ಜಾಗಗಳು. 2 ತಂಡಗಳ ಇರುತ್ತೆ ಆಟ ಅಂತ ನೋಡ್ಬೇಕು. ಧಾರವಾಡದ ಪರ್ಶು ಈ ಬಾರಿ ಮಿಸ್ಟೇಕ್ ಮಾಡಿದ್ರು ಡಿಫೆನ್ಸ್ ಭಾಗದಲ್ಲಿ. ನೀವು ಹೇಳಿದಾಗೆ ಧಾರವಾಡದ ಕೋಚ್ ದ್ಯಾಮಣ್ಣವರು ಒಂದೊಳ್ಳೆ ಪ್ರಯತ್ನ ಮಾಡಿದ್ರು. ಬೆಂಚ್ ಪ್ಲೇಯರ್ಸನ್ನು ಗ್ರೌಂಡ್ ಒಳಗಡೆ ಕರ್ಕೊಂಡು ಬಂದು ಅವರಿಗೂ ಒಂದು ಈ ಫಸ್ಟ್ ಮ್ಯಾಚ್ನಲ್ಲೇ ಒಂದೊಳ್ಳೆ ಎಕ್ಸ್ಪೀರಿಯನ್ಸನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ರೆಫ್ರೀಸ್ ಕೂಡ ಲಾಸ್ಟ್ 5 ಮಿನಿಟ್ಸ್ ಕಾಲ್ ಮಾಡಿದ್ರೆ. ಹೌದು, ಅಂಪೈರ್ಸ್ಗೂ ಕೂಡ ಒಂದು ಒಳ್ಳೆ ವಾರ್ಮ್ ಅಪ್ ಮ್ಯಾಚ್, ತುಂಬಾ ಒಳ್ಳೆ ಆರಂಭ. ಯಾಕೆಂದ್ರೆ ಥ್ಯಾಂಕ್ಸ್ ಟು ಧಾರವಾಡ ತುಂಬಾ ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೊಂಡು ಒಳಗಡೆ ಬಂದಿದ್ದಾರೆ. ತುಂಬಾ ಅನುಭವಿ ತಂಡ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಅಲ್ಲಿ ಬಿಟ್ಕೊಡ್ತಾರೆ, ಕಾಂಪನ್ಸೇಟ್ ಮಾಡ್ಕೋತಾರೆ. ರೇಡ್ ಅಲ್ಲಾಗ್ಲಿ ಡಿಫೆನ್ಸ್ ಅಲ್ಲಾಗ್ಲಿ ಸಚಿನ್, ಬಸವರಾಜು, ನರೇಂದ್ರ ತುಂಬಾ ಚೆನ್ನಾಗಿ ಒಂದು ರೇಡಿಂಗ್ ಟ್ರಯೋ. ಯಾವಾಗ್ಲೂ ಕೂಡ ಒಂದು ಒಳ್ಳೆ ಕಬಡ್ಡಿ ತಂಡ. ಮತ್ತೊಂದು ರೇಡ್ ಪಾಯಿಂಟ್. ಹೌದು, ಮಲ್ಟಿಪಲ್ ರೇಡ್ ಪಾಯಿಂಟ್. ಈಗ ತಾನೇ ಹೇಳ್ತಾ ಇದ್ದೆ, ರೇಡಿಂಗ್ ಅಲ್ಲಿ 3 ಜನ ಇದ್ರು ಅಂತ ಹೇಳಿದ್ರೆ ಬಾಣ ಬಿಡೋದಕ್ಕೆ ಇವ್ರಿಲ್ಲ ಅಂದ್ರೆ ಅವರು, ಅವರಿಲ್ಲ ಅಂದ್ರೆ ಇವರು ಅಂತ ಬಾಣಗಳ ಮೇಲೆ ಬಾಣನ ಬಿಡ್ತಾ ಇರ್ಬೋದು. ಆ ರೀತಿ ಧಾರವಾಡ ಬಾಣಗಳ ಸುರಿಮಳೆಯಲ್ಲಿ ಸುರಿಸಿದೆ ರಾಯಚೂರ್ ಮೇಲೆ. ಆ 3 ಜನ ಇದ್ಬಿಟ್ರೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಒಂದು ಟೀಮ್ ಅಲ್ಲಿ ಗುರು ಯಾರನ್ನೂ ತಡೆಯಕ್ಕೆ ಅಸಾಧ್ಯ ಆಗುತ್ತೆ. ಯಾಕೆಂದ್ರೆ ಒಬ್ಬ ರೈಡರ್ ಔಟ್ ಆಗಿ ಬೆಂಚ್ ಮೇಲೆ ಹೋದ್ರೆ ಅವ್ರನ್ನ ರಿವೈವ್ ಮಾಡೋದಕ್ಕೆ ಇನ್ನೊಬ್ಬ ರೈಡರ್ ತಯಾರಾಗಿರ್ತಾರೆ. ಖಂಡಿತವಾಗ್ಲೂ ನವೀನ್ ಅವರೇ, ನೀವು ಹೇಳ್ದಾಗೆ ಧಾರವಾಡದ ತ್ರಿಮೂರ್ತಿಗಳು ಎದುರಾಳಿ ತಂಡಕ್ಕೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಸೂಪರ್ ತ್ರಿಮೂರ್ತಿ ಅಂತ. ಹೌದು, ತ್ರಿಮೂರ್ತಿ ಅಂತ ಹೇಳಿದ್ರೆ 3 ಅಂಕಗಳು ಮತ್ತೆ ಬರುತ್ತೆ. ಇನ್ನೊಂದು ಸೂಪರ್ ರೈಡ್. ಎಷ್ಟು ಸೂಪರ್ ರೇಡ್ಗಳು ಈ ಒಂದು ಪಂದ್ಯದಲ್ಲಿ ಆಗಿದೆ ಅನ್ನೋದಕ್ಕೆ ಅಲ್ಲಿ ಮೋಸ್ಟ್ಲಿ ಲೆಕ್ಕ ಬೇರೆ ರೀತಿಯಾಗಿರುತ್ತೆ, ಹೇಳ್ತೀವಿ ಅದನ್ನ. ಆದ್ರೆ ನನಗೆ ಗಮನ ಇರೋ ಪ್ರಕಾರ ಏನಿಲ್ಲ ಅಂದ್ರೆ ಒಂದು 4 ಸೂಪರ್ ರೇಡ್ಗಳಾಗಿದ್ದಾವೆ ಇಲ್ಲಿ ಧಾರವಾಡ ಅವರ ರೈಡರ್ಸ್ ಕಡೆಯಿಂದ. ಬಸವರಾಜ್ ಆಗ್ಲಿ, ನರೇಂದ್ರ ಆಗ್ಲಿ, ಸಚಿನ್ ಆಗ್ಲಿ, ಹಾಗೆ ಬೆಂಚ್ ಪ್ಲೇಯರ್ಸ್ ಕೂಡ ನೋಡಿ. ಇದು ಡಿಫೆನ್ಸ್ ಅಲ್ಲಿ ಒರಿಜಿನಲ್ ಸ್ಟಾರ್ಟಿಂಗ್ 7 ಅಲ್ಲ, ಬೆಂಚ್ ಪ್ಲೇಯರ್ಸ್ ಕೂಡ ಟ್ಯಾಕಲ್ ಮಾಡ್ತಾ ಇದಾರೆ. ಹಾಗೂ ಇನ್ನೊಂದು ಆಲ್ ಔಟ್, 4ನೇ ಆಲ್ ಔಟ್ಗೆ ಇಲ್ಲಿ ತಳ್ತಾರೆ ರಾಯಚೂರ್ನ. ಮೈ ಗಾಡ್, ಬೇರೆ ತಂಡಗಳಿಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇದಾರೆ ಇಲ್ಲಿ ಧಾರವಾಡ, ಹುಷಾರಾಗಿರಪ್ಪ ಅಂತ. ನಾವು ಸಹ ಬಲಿಷ್ಠವಾಗಿದ್ದೇವೆ ಅಂತೇಳಿ ಈಗಾಗಲೇ ಧಾರವಾಡದವರು ಸಾಬೀತುಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸ್ಕೋರ್ ಬೋರ್ಡ್ ಅನ್ನೇ ಗಮನಿಸಬಹುದು, ಇಲ್ಲಿ ಎಷ್ಟು ಲೀಡನ್ನು ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ನವೀನ್ ಅವರೇ, ಸ್ಕೋರ್ ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತಾ? ಯಾಕಂದ್ರೆ ಲೀಗ್ ಮ್ಯಾಚಸ್ ಇರೋದ್ರಿಂದ ಖಂಡಿತ ಮ್ಯಾಟ್ರ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಟಾಪ್ ಅಲ್ಲಿ ನಾವು ಮುಗಿಸ್ಬೇಕು. ಪ್ರತಿ ಪೂಲಿಂದ 2 ತಂಡಗಳು ಹೋಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಒಂದು ಪಾಯಿಂಟ್ ಡಿಫರೆನ್ಸ್ ತುಂಬಾ ಮುಖ್ಯ ಆಗುತ್ತೆ. ಸೊ ಏನಾದ್ರೂ 2 ತಂಡಗಳು ಒಂದೇ ಗೆಲುವಿನ ಅಂಕಗಳನ್ನ ಇಟ್ಕೊಂಡು ಒಂದ್ ಸ್ವಲ್ಪ ಟೈ ಆದ್ರು ಅಂತ ಹೇಳಿದ್ರೆ ಆ ಒಂದು ಪಾಯಿಂಟ್ ಡಿಫರೆನ್ಸ್ ತುಂಬಾ ಬೇಗ ಬಂದ್ಬಿಡುತ್ತೆ. ಸ್ಕೋರ್ ಡಿಫರೆನ್ಸ್ ತುಂಬಾ ಬೇಗ ಅಲ್ಲಿ ಗಣನೆಗೆ ಬಂದ್ಬಿಡುತ್ತೆ. ಪ್ರಜ್ವಲ್ ಒಳಗಡೆ ಬರ್ತಾರೆ, ಪ್ರಜ್ವಲ್ ಎಚ್, ಪ್ರಜ್ವಲ್ ಟಿ, ಇಬ್ರು ಪ್ರಜ್ವಲ್ಗಳು. ಓಹೋ ರೈಟ್, ಇಬ್ರು ಪ್ರಜ್ವಲ್ಸ್ ಒಳಗೆ ಬರ್ತಾರೆ. ಸೊ ಐ ಥಿಂಕ್ ಪ್ರಜ್ವಲ್ ಟಿ ಅವರು ಲೆಫ್ಟ್ ಕಾರ್ನರ್ ಡಿಫೆಂಡರ್. ಸೊ ಡಿಫೆನ್ಸ್ ಅಲ್ಲಿ ಯಲ್ಲಪ್ಪ ಅವ್ರಿಗೂ ಕೂಡ ಒಂದು ಬ್ರೇಕ್ ಸಿಗುತ್ತೆ. ಹಾಗೇನೆ ಪ್ರತಿ ಪೂಲಿಂದ 2 ತಂಡ ಮುಂದಕ್ಕೆ ಹೋಗೋದಾದ್ರೆ ಸೆಮಿಫೈನಲ್ಸ್ಗೆ, ಕ್ವಾರ್ಟರ್ ಫೈನಲ್ಸ್ಗೆ 4 ತಂಡಗಳು ಒಂದು ಪೂಲಿಂದ ಮುಂದಕ್ಕೆ ಹೋಗುತ್ತೆ ನಾಕ್ಔಟ್ ಸ್ಟೇಜಸ್ಗೆ. ಅಲ್ಲಿಂದ ಕೂಡ ಕೌಂಟ್ ಆಗುತ್ತೆ ಅವರ ಒಂದು ಮೊಮೆಂಟಮ್, ಆ ಒಂದು ಅಂಕಗಳ ವ್ಯತ್ಯಾಸ. ಆದ್ರೆ ಗುರು ರಾಯಚೂರಲ್ಲಿ ನೋಡೋದಾದ್ರೆ ಈ ಒಬ್ಬ ರೈಡರ್ ಯಲ್ಲಪ್ಪ ಒಬ್ಬರನ್ನ ಬಿಟ್ರೆ ಬೇರೆ ಯಾರು ಕೂಡ ಚಾಲೆಂಜ್ ಕೊಟ್ಟೇ ಇಲ್ಲ ಅಲ್ಲಿ ಧಾರವಾಡಗೆ. ಇನ್ನೊಂದು ರೈಟ್ ಪಾಯಿಂಟ್ ನ ತಗೊಂಡು ಹೋಗ್ತಾರೆ ಲೆಫ್ಟ್ ಕವರ್ ಇಂದ. ಪ್ರತಿ
ಸಿಂಗಲ್ ಸೋಲೋ ಡ್ಯಾಶ್ Yes. ಸೋಲೋ ಟ್ಯಾಕಲ್ ಆಗುವಂತ ಪ್ರಯತ್ನ ಚೆನ್ನಾಗಿತ್ತು. ಲಾಬಿನ ಯೂಸ್ ಮಾಡ್ಕೊಂಡಿದ್ರು, ಸಪೋರ್ಟ್ ಸಿಗ್ತಾ ಇಲ್ಲ, ಡಿಫೆನ್ಸ್ ಅಲ್ಲಿ ತಪ್ಪು ಅಂತ ಹೇಳ್ತಾ ಇದೀವಿ. ಆ ತಪ್ಪು ಇಲ್ಲಿ ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಕಾನ್ಫಿಡೆನ್ಸ್ ನ ಕೊರತೆ ಇದೆ. ಹೋದ್ರೆ ಇಡೀ ಒಂದು ಗ್ಯಾಂಗ್ ಆಗಿ ಗುಂಪಾಗಿ ಹೋಗಿ ಆಚೆ ಬೀಳ್ತಾ ಇದಾರೆ ರಾಯಚೂರವರು. ಅಥವಾ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ರೆ ಹೋಗಿ ಇಲ್ಲಿ ಟ್ಯಾಕಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ರೇಡರ್ಸ್ಗೆ ಪಾಯಿಂಟ್ ನ ನೀಡ್ತಾ ಇದಾರೆ. ಖಂಡಿತವಾಗ್ಲೂ ರಾಯಚೂರದ ಈ ಯಲ್ಲಪ್ಪ ಏಕಾಂಗಿಯಾಗಿ ಹೋರಾಟವನ್ನು ನಡೆಸ್ಕೊಳ್ತಾರೆ. ಆದರೆ ಅವರು ಪಡ್ಕೊಂಡು ಬರ್ತಾ ಇರೋ ಪಾಯಿಂಟ್ಸನ್ನು ಡಿಫೆನ್ಸ್ನಲ್ಲಿ ಉಳಿಸ್ಕೊತಾ ಇಲ್ಲ. ಎಸ್, ಆಲ್ಮೋಸ್ಟ್ ಮ್ಯಾಚ್ ಮುಕ್ತಾಯ ಆಗುವಂಥ ಇನ್ನೇನು 50 ಸೆಕೆಂಡ್ಸ್ ಮ್ಯಾಚ್ ಉಳ್ಕೊಂಡಿದೆ.